ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ಎ ಚೈಲ್ಡ್ ಈಸ್ ಏಬಲ್ ಟು ಸ್ಪೀಕ್ ತಮಿಳ್ ಫ್ರಮ್ ಈಸ್ ನೈಬರ್ ಇಟ್ ಈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಮಗು ಅಂತಕ್ಕಂಥದ್ದು ತಮ್ಮ ಒಂದು ನೈಬರಿಂದ ಒಂದು ತಮಿಳನ್ನು ಕಲಿಯುತ್ತೆ ಅಂತ ಅಂದರೆ ಸ್ನೇಹಿತರೆ, ಕಲಿಯೋದು ಮಾತಾಡೋದಕ್ಕೆ ಮಾತಾಡೋದಕ್ಕೆ ಒಂದು ಏಬಲ್ ಆಗಿದೆ ಅಂತ ಅಂದರೆ ಅದು ಆಕ್ವಿಸಿಷನ್ ಆಫ್ ಲ್ಯಾಂಗ್ವೇಜಾ, ಲರ್ನಿಂಗ್ ಆಫ್ ಲ್ಯಾಂಗ್ವೇಜಾ, ಆಕ್ವಿಸಿಷನ್ ಆ್ಯಂಡ್ ಲರ್ನಿಂಗ್ ಬರುತ್ತಾ, ನೆನ್ ಆಫ್ ದ ಹೆಬೋ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ಲರ್ನಿಂಗ್ ಅಂತ ಹೇಳಿದ್ರೆ ಅಲ್ಲಿ ಕಲಿಕೆ ಆಗಬೇಕಂದ್ರೆ ಅಲ್ಲಿ ನ್ಯಾಚುರಲ್ ಪ್ರೋಸೆಸ್ ಬರೋದಿಲ್ಲ. ಕೆಲವೊಂದು ಅಭ್ಯಾಸಗಳನ್ನ ಪ್ರಾಕ್ಟೀಸ್ಗಳನ್ನ ಮಾಡಿ ಆ್ಯಂಡ್ ಕೆಲವೊಂದು ಇನ್ಸ್ಟ್ರಕ್ಷನ್ ಮೂಲಕ ನಾವು ಮಾಡ್ತಾ ಹೋಗ್ತೀವಿ. ಸೊ ಲರ್ನಿಂಗ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಬಟ್ ಸ್ಪೀಕ್ ತಮಿಳ್ ಫ್ರಮ್ ಇಸ್ ನೈಬರ್ ಅಂತ ಅಂದರೆ ನೈಬರಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳಾಗಿರ್ಬೋದು, ಅಕ್ಕಪಕ್ಕದವ್ರ ಜೊತೆ ಕಲಿಯೋದಕ್ಕಿಂತ ಹೆಚ್ಚಾಗಿ ಮಾತಾಡೋದನ್ನ ಅಲ್ಲಿ ಹೇಬಲ್ ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆಕ್ವಿಸಿಷನ್ ಅಂತ ಹೇಳಿದ್ರೆ ಅದು ಸ್ವಾಧೀನಪಡಿಸ್ಕೊಳ್ತಕ್ಕಂಥ ಹೇಳ್ತೀವಿ. ಆನ್ಸರ್ ಆಪ್ಷನ್ ಎ, ಆಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಆಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಕಲಿಕೆ ಅಂತಕ್ಕಂಥದ್ದು ಇರೋದಿಲ್ಲ. ಅದನ್ನು ಏನಂತ ಹೇಳ್ತೀವಿ, ನ್ಯಾಚುರಲ್ ಆಗಿ ನಮ್ಮ ಒಂದು ಜೊತೆಯಲ್ಲೇ ಅದು ಬಂದ್ಬಿಡುತ್ತೆ. ಈಗ ಕಲಿಲೇಬೇಕು ಅಂತಕ್ಕಂಥದ್ದು ಕಲಿತಕ್ಕಂಥದ್ದಲ್ಲ ಅದನ್ನು. ಓಕೆ, ಈಗ ಪೆನ್ನು ಬುಕ್ಸ್ ತೊಗೊಂಡು ಕಲಿತಕ್ಕಂಥದ್ದಾಗಿರ್ಬೋದು, ಅಥವಾ ಯಾರೋ ಒಬ್ಬರು ಟೀಚರ್ ಒಂದು ಸಹಾಯದಿಂದ ಕಲಿತಕ್ಕಂಥದ್ದಲ್ಲ. ಅರ್ಥ ಮಾಡ್ಕೊಳ್ತಾ ಹೋಗಿ. ಲರ್ನಿಂಗ್ ಅಂತ ಹೇಳಿದಾಗ ಅದು ಒಂದು ಕಲಿಯುವಂಥ ಉದ್ದೇಶ ಇಟ್ಕೊಂಡು ಕಲಿತೀವಲ್ಲ, ಅದನ್ನು ಲರ್ನಿಂಗ್ ಅಂತ ಹೇಳ್ತೀವಿ. ಆಕ್ವಿಸಿಷನ್ ಅಂತ ಹೇಳಿದಾಗ ಅದು ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಬಂದ್ಬಿಡುತ್ತೆ, ಅದು ಪರಿಸರದ ಒಂದು ಎನ್ವೈರನ್ಮೆಂಟಿಂದ. ಓಕೆ, ಸೊ ಆಕ್ವಿಸಿಷನ್ ಆಫ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದನ್ನ ಇಲ್ಲಿ ಆನ್ಸರ್ ಆಗಿ ತಗೊಳ್ತಾ ಹೋಗ್ತೀವಿ. ಎರಡನೇದು, ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಿಫ್ರೆನ್ಷಿಯೇಷನ್ ಬಿಟ್ವೀನ್ ಲ್ಯಾಂಗ್ವೇಜ್ ಲರ್ನಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಆಕ್ವಿಸಿಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಮತ್ತು ಲ್ಯಾಂಗ್ವೇಜ್ ಆಕ್ವಿಸಿಷನ್ಗೆ ಇರ್ತಕ್ಕಂಥ ಮೇನ್ ಡಿಫ್ರೆನ್ಸ್ ಅಂತಕ್ಕಂಥದ್ದು ಏನಂತ ಅಂದರೆ ಗ್ರಾಮರ್ ಆಫ್ ಲ್ಯಾಂಗ್ವೇಜ್, ಅಸೆಸ್ಮೆಂಟ್ ಆಫ್ ಲ್ಯಾಂಗ್ವೇಜ್, ಟೆಕ್ಸ್ಟ್ ಬುಕ್ ಆಫ್ ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಎನ್ವೈರನ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆನ್ಸರ್ ಆಪ್ಷನ್ ಡಿ, ಲ್ಯಾಂಗ್ವೇಜ್ ಎನ್ವೈರನ್ಮೆಂಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಥರ್ಡ್ ಕ್ವೆಶನ್, ರಘು ಡಿಮ್ಯಾಂಡೆಡ್ ಮೋರ್ ಚಾಕ್ಲೇಟ್ಸ್ ಫ್ರಮ್ ಹಿಸ್ ಮದರ್. ಅಂದರೆ ಅವರ ತಾಯಿ ಹತ್ರ ಚಾಕ್ಲೇಟ್ಗೋಸ್ಕರ ರಘು ಏನು ಮಾಡ್ತಾರೆ, ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಶಿ ಫ್ರಾಂಡ್ ಅವ್ರು ಕೊಡದೇ ಇದ್ದಾಗ ರಘು ಕೆಪ್ಟ್ ಕ್ವೈಟ್, ರಘು ಸುಮ್ಮನೆ ಆಗ್ಬಿಡ್ತಾರೆ. ಹೌದಾ? ಹಿ ವಾಸ್ ಏಬಲ್ ಟು ಲರ್ನ್ ಬೈ ಇಮಿಟೇಷನ್, ಫೋಕಸ್ ಆನ್ ದ ಮೀನಿಂಗ್ ಆಫ್ ಅಟರೆನ್ಸ್, ಎಕ್ಸ್ಪ್ರೆಸ್ ಈಸ್ ಐಡಿಯಾಸ್, ಇಂಟರ್ಪ್ರಿಟ್ ದ ಸೆನ್ಸ್ ಆಫ್ ಸಿಚುಯೇಷನ್ ಅಂತಕ್ಕಂಥದ್ದು. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗುತ್ತೆ, ರಘು ಕೆಪ್ಟ್ ಕ್ವೈಟ್ ಅಂತ ಅಂದರೆ ಹಿ ವಾಸ್ ಏಬಲ್ ಟು ಇಂಟರ್ಪ್ರಿಟ್ ದ ಸೆನ್ಸ್ ಆಫ್ ಸಿಚುಯೇಷನ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇಲ್ಲಿ ಶಿ ಫ್ರಾಂಡ್ ಅಂತ ಕೊಟ್ಟಿರೋಲ್ಲ ಸ್ನೇಹಿತರೆ. ಫ್ರಾಂಡ್ ಅಂತ ಹೇಳಿದಾಗ ಅಲ್ಲಿ ಅವರು ಮದರ್ ಅಂತಕ್ಕಂಥವ್ರು ಏನಾಗಿರ್ತಾರೆ, ಕೋಪ ಮಾಡ್ಕೊಳ್ಬೋದು, ಅದು ಬೈತಕ್ಕಂಥದ್ದಾಗಿರ್ಬೋದು. ಇಟ್ ಮೀನ್ಸ್ ನೆಗೆಟಿವ್ ಥಾಟನ್ನು ಅಲ್ಲಿ ನೆಗೆಟಿವ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ. ಅವಾಗ ಏನು ಮಾಡ್ತಾರೆ, ರಘು ಕೆಪ್ಟ್ ಕ್ವೈಟ್, ರಘು ಸುಮ್ಮನೆ ಸೈಲೆಂಟ್ ಆಗುತ್ತೆ. ಅಥವಾ ಬೈಯೋದಾಗಿರ್ಬೋದು, ಕೋಪ ಮಾಡೋದಾಗಿರ್ಬೋದು, ಆ ರೀತಿ ಬರ್ತಕ್ಕಂಥದ್ದು. ಸೊ ಅಲ್ಲೇನಾಗುತ್ತೆ, ರಘು ಇಂಟರ್ಪ್ರಿಟ್ ದ ಸೆನ್ಸ್ ಆಫ್ ಸಿಚುಯೇಷನ್, ಆ ಒಂದು ಸಿಚುಯೇಷನ್ಗೆ ತಕ್ಕಂತೆ ಅವರು ವರ್ತನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಫೈಂಡ್ ದ ಫಾಲ್ಸ್ ಸ್ಟೇಟ್ಮೆಂಟ್ ಫಾರ್ ಯಂಗ್ ಲ್ಯಾಂಗ್ವೇಜ್ ಲರ್ನರ್ಸ್. ಯಂಗ್ ಲ್ಯಾಂಗ್ವೇಜ್ ಲರ್ನರ್ಸ್ ಇರ್ತಕ್ಕಂಥ ಫಾಲ್ಸ್ ಸ್ಟೇಟ್ಮೆಂಟ್ ಯಾವುದು? ದೇ ಲರ್ನ್ ಬೈ ಇಮಿಟೇಷನ್, ಎವ್ರಿಥಿಂಗ್ ಈಸ್ ನ್ಯೂ ಟು ದೆಮ್, ದೇ ಹೇಟ್ ಟಾಕಿಂಗ್, ದೇ ಹ್ಯಾವ್ ಶಾರ್ಟ್ ಕಾನ್ಸಂಟ್ರೇಷನ್ ಸ್ಪಾನ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಯಂಗ್ ಲ್ಯಾಂಗ್ವೇಜ್ ಲರ್ನರ್ಸ್ ಏನಿರ್ತಾರೋ, ಸೊ ಅವ್ರ ಬಗ್ಗೆ ತಪ್ಪಾದ ಹೇಳಿಕೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ ದೇ ಹೇಟ್ ಟಾಕಿಂಗ್ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ. ಬಿಕಾಸ್ ಮಕ್ಕಳುಗಳು ಅಂತ ಹೇಳಿದಾಗ ಅವರು ಇಮಿಟೇಷನ್ ಮೇಲೆ ಕಲಿತಾ ಹೋಗ್ತಾರೆ, ಅಂದರೆ ಬೇರೆಯವ್ರನ್ನ ಇಮಿಟೇಟ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಎವ್ರಿಥಿಂಗ್ ಈಸ್ ನ್ಯೂ ಟು ದೆಮ್. ಹೌದಲ್ವಾ? ಮಕ್ಳುಗಳು ಏನು ಮಾಡ್ತಾರೆ, ಎಲ್ಲ ಗೊತ್ತಿರಲ್ಲ ಮಕ್ಕಳಿಗೆ, ಒಂದೊಂದು ಹೊಸ್ದಾಗಿ ಕಲಿತಾ ಹೋಗ್ತಾರೆ. ಆ್ಯಂಡ್ ದೇ ಹ್ಯಾವ್ ಶಾರ್ಟ್ ಕಾನ್ಸಂಟ್ರೇಷನ್ ಸ್ಪಾನ್ ಅಂತಕ್ಕಂಥದ್ದು ಸಹ ಮಕ್ಕಳಲ್ಲಿ ಕಂಡು ಬರುತ್ತೆ. ಬಟ್ ಇಲ್ಲಿ ದೇ ಹೇಟ್ ಟೇಕಿಂಗ್ ಅಂತಕ್ಕಂಥದ್ದು ಏನಿದೆಯೋ, ಟಾಕಿಂಗ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಮಾತಾಡೋದಕ್ಕೆ ಯಾವುದೋ ಒಂದು ಮುಜುಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಕುತೂಹಲ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಹೇಟ್ ಮಾಡೋದಿಲ್ಲ, ಕುತೂಹಲ ಮತ್ತು ಆಸಕ್ತಿ ಜಾಸ್ತಿ ಇರ್ತಾ ಹೋಗುತ್ತೆ. ಆನ್ಸರ್ ಆಪ್ಷನ್ ಸಿನ ನಾವು ತೊಗೊಳ್ಬೇಕಾಗುತ್ತೆ. ಎ ಗುಡ್ ಲ್ಯಾಂಗ್ವೇಜ್ ಟೀಚರ್ ಎನ್ಕರೇಜ್ ಚಿಲ್ಡ್ರನ್ ಅಂತ ಕೊಡೋದು ಟು ಹ್ಯಾಸ್ ಮೋರ್ ಕ್ವೆಶನ್ಸ್, ನಾಟ್ ಟು ಯೂಸ್ ಲ್ಯಾಂಗ್ವೇಜ್ ಇನ್ ಮೀನಿಂಗ್ಫುಲ್ ಕಾಂಟೆಕ್ಸ್ಟ್, ನಾಟ್ ಟು revisit topic or them, not to use same classroom routine ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಗುಡ್ ಲ್ಯಾಂಗ್ವೇಜ್ ಟೀಚರ್ ಅಂತ ಹೇಳಿದಾಗ ಮೇಯ್ನ್ ಆಗಿ ನೋಡ್ತಾರೆ ಟು ಹ್ಯಾಸ್ ಮೋರ್ ಕ್ವೆಶನ್ಸ್ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ನಮಗೆ ಫಸ್ಟ್ ಒನ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಹುದು. ಟು ಹ್ಯಾಸ್ ಮೋರ್ ಕ್ವೆಶನ್ಸ್, ಹೆಚ್ಚಿನ ಒಂದು ಕ್ವೆಶನ್ಸ್ಗಳನ್ನ ಕೇಳೋದಕ್ಕೆ ಒಂದು ಅನುವು ಮಾಡಿಕೊಡ್ತಕ್ಕಂಥದ್ದು. ಟೀಚರ್ ಗೆಟ್ ಸ್ಟೂಡೆಂಟ್ಸ್ ಟು ಕಂಪ್ಲೀಟ್ ಅ ಸ್ಟೋರಿ ಇನ್ ದೇರ್ ಓನ್ ವೇ, ದಿಸ್ ವಿಲ್ ಲೀಡ್ ಟು ಕ್ರಿಯೇಟಿವ್ ಥಿಂಕಿಂಗ್. ಅಂದರೆ ಟೀಚರ್ಸ್ ಏನು ಮಾಡ್ತಾರೆ, ಒಂದು ಸ್ಟೋರಿಯನ್ನು ಅವ್ರದ್ದೇ ಆದಂಥ ಮಕ್ಕಳು ಅವ್ರದ್ದೇ ಆದಂಥ ಒಂದು ಇದರಲ್ಲಿ ಥಾಟ್ ಅಥವಾ ಒಂದು ವೇನಲ್ಲಿ
ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ದಿಸ್ ವಿಲ್ ಲೀಡ್ ಟು ಕ್ರಿಯೇಟಿವ್ ಥಿಂಕಿಂಗ್ ಬರುತ್ತೆ, ಹೌದಾ. ಸೊ ಅವ್ರದ್ದೇ ಒಂದು ಓನ್ ವೇ ಅಂತ ಹೇಳಿದಾಗ ಅಲ್ಲಿ ಕ್ರಿಯೇಟಿವ್ ಥಿಂಕಿಂಗ್ ಬರುತ್ತೆ. ಆ್ಯಂಡ್ ಗೋಯಿಂಗ್ ಬಿಹೈಂಡ್ ದ ಇನ್ಫಾರ್ಮೇಷನ್ ಗಿವನ್, ಅಂದರೆ ಒಂದು ಸ್ಟೋರಿಯಿಂದ ಇನ್ಫಾರ್ಮೇಷನ್ನ ಹುಡ್ಕೊಳ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಮತ್ತು ಥಾಟ್ ಪ್ರೋಸೆಸ್ ಅಂದರೆ ಮಾತಾಡ್ತಕ್ಕಂಥ ಒಂದು ಪ್ರೋಸೆಸ್ ಅಲ್ಲಿ ಬೆಳೀತಾ ಹೋಗುತ್ತೆ. ಸೊ ಆನ್ಸರ್ ಆಲ್ ಆಫ್ ದ ಹೆಬೋ ಅಂತಕ್ಕಂಥದ್ದು ಆಪ್ಷನ್ ಡಿ ಆಗಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜಸ್ ಅಂತ ಕೊಡ್ತಿದ್ದಾರೆ ಸ್ನೇಹಿತರೆ. ನೋವಿಂಗ್ ಅಬೌಟ್ ಅ ಲ್ಯಾಂಗ್ವೇಜ್, ಪಿಕಿಂಗ್ ಅಪ್ ಅ ಲ್ಯಾಂಗ್ವೇಜ್, ಫಾರ್ಮಲ್ ಟೀಚಿಂಗ್ ಮೇ ನಾಟ್ ಹೆಲ್ಪ್, ಸಿಮಿಲರ್ ಟು ಚೈಲ್ಡ್ಸ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ ಆಫ್ ಲರ್ನಿಂಗ್ ಎ ಲ್ಯಾಂಗ್ವೇಜ್, ಲರ್ನಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಹೇಳಿದ್ರಲ್ಲಿ ನೋವಿಂಗ್ ಅಬೌಟ್ ಎ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿರಬೇಕು. ಪಿಕ್ಕಿಂಗ್ ಅಪ್ ಎ ಲ್ಯಾಂಗ್ವೇಜ್ ಅಂದರೆ ಒಂದು ಸ್ಕಿಲ್ಸ್ಗಳು ಬರುತ್ತಲ್ಲ ಲ್ಯಾಂಗ್ವೇಜ್ ಬಗ್ಗೆ ಸ್ಕಿಲ್ಸ್ಗಳು, ಸೊ ಅದ್ರ ಬಗ್ಗೆ ಗೊತ್ತಿರಬೇಕಂತಕ್ಕಂಥದ್ದಾಗಿರುತ್ತೆ ಲ್ಯಾಂಗ್ವೇಜ್ ಬಗ್ಗೆ. ಆ್ಯಂಡ್ ಫಾರ್ಮಲ್ ಟೀಚಿಂಗ್ ಮೇ ನಾಟ್ ಹೆಲ್ಪ್ ಅಂತ ಕೊಡ್ತಾರೆ. ಸಿಮಿಲರ್ ಟು ಚೈಲ್ಡ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕೊಡ್ತಾರೆ. ಸೊ ಆನ್ಸರ್ ನೋಡ್ತಾ ಹೋದ್ರೆ ಇಲ್ಲಿ ನೋವಿಂಗ್ ಅಬೌಟ್ ಅ ಲ್ಯಾಂಗ್ವೇಜ್ ಆಪ್ಷನ್ ಎ ಆಗಿರುತ್ತೆ. ಎ ಚೈಲ್ಡ್ ಟ್ರೈಂಗ್ ಟು ಚೂಸ್ ಬಿಟ್ವೀನ್ ದ ವರ್ಡ್ಸ್ ರೈಡ್ಸ್ ಆರ್ ಡ್ರೈವ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಇಲ್ಲೇನಿದೆ ಸ್ನೇಹಿತರೆ, ಶಾಲಿನಿ ಡ್ಯಾಶ್ ಬೈಸೈಕಲ್ ಅಂತ ಕೊಟ್ಟಿದ್ದಾರೆ. ಅಂದರೆ ಬೈಸೈಕಲ್ ಅಂತಕ್ಕಂಥದ್ದು ಟೂ ವೀಲರು. ನೋಡಿ ರೈಡ್ಸ್ ಅಂತಕ್ಕಂಥದ್ದು ಏನು ಬರುತ್ತೆ ಅಂತಂದರೆ ಇಲ್ಲಿ ಟೂ ವೀಲರಲ್ಲಿ ಅಂದರೆ ಟೂ ವೀಲರ್ ಅದಕ್ಕಿಂತ ಒಂದು ಅನಿಮಲ್ಸ್ಗಳನ್ನ ಯೂಸ್ ಮಾಡಿ ಎಲ್ಲಿ ರೈಡ್ ಮಾಡ್ತಾರೋ ಸೊ ಅಲ್ಲಿ ನಾವು ರೈಡ್ಸ್ ಅಂತ ಯೂಸ್ ಮಾಡ್ತೀವಿ. ಡ್ರೈವ್ಸ್ ಬಂದು 4 ಮೋರ್ ದ್ಯಾನ್ 4 ವೀಲ್ಸ್ ಎಲ್ಲಿ ಬರುತ್ತೋ ಅಂದರೆ ಕಾರ್ ಆಗಿರ್ಬೋದು, ಟ್ರಕ್ಕು, ಬಸ್ ಆಗಿರ್ಬೋದು, ಅದನ್ನ ಡ್ರೈವ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಬೈಸೈಕಲ್ ಅಂತ ಹೇಳಿದಾಗ ಟೂ ವೀಲರ್ ಬರುತ್ತೆ. ಸೊ ಆನ್ಸರ್ ಏನು ಬರುತ್ತೆ, ರೈಡ್ಸ್ ಅಂತಕ್ಕಂಥದ್ದು. ಓಕೆ, RIDES ರೈಡ್ಸ್ ಬರುತ್ತೆ. ಅಂದರೆ ಶಾಲೆ ರೈಡ್ಸ್ ಅ ಬೈಸೈಕಲ್. ಇಲ್ಲಿ ಮಕ್ಕಳುಗಳು ಏನು ಫಿಲ್ ಮಾಡಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ನೋಡಿ, ಎ ಚೈಲ್ಡ್ ಟ್ರೈಂಗ್ ಟು ಚೂಸ್ ಬಿಟ್ವೀನ್ ದ ವರ್ಡ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತಕ್ಕಂಥದ್ದು. ಸೊ ಎಡಿಟಿಂಗ್ ದ ಲ್ಯಾಂಗ್ವೇಜ್, ಆಕ್ವೈರಿಂಗ್ ದ ಲ್ಯಾಂಗ್ವೇಜ್, ಲರ್ನಿಂಗ್ ದ ಲ್ಯಾಂಗ್ವೇಜ್ ಆ್ಯಂಡ್ ನನ್ ಆಫ್ ದ ಹೆಬೋ ಅಂತ ಕೊಟ್ಟಿದ್ರೆ ಆನ್ಸರ್ ಆಪ್ಷನ್ ಎ ಎಡಿಟಿಂಗ್ ದ ಲ್ಯಾಂಗ್ವೇಜ್. ಎ ಚೈಲ್ಡ್ ಅಕ್ವೈರ್ಸ್ ದ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ಒಂದು ಲ್ಯಾಂಗ್ವೇಜ್ನ ರೂಲ್ಸ್ನ ಅಕ್ವೈರ್ ಮಾಡ್ತಾ ಅಂತ ಅಂದಾಗ ಹಿಸ್ ಡ್ಯಾಶ್ ಆಫ್ ದ ಆರ್ಡರ್ ವಿಚ್ ರೂಲ್ಸ್ ಆರ್ ಥಾಟ್ ಇನ್ ಲ್ಯಾಂಗ್ವೇಜ್ ಕ್ಲಾಸ್. ಸೊ ಇದು ಇಂಡಿಪೆಂಡೆಂಟ್, ಆಪ್ಷನ್ ಬಿ ಇಂಡಿಪೆಂಡೆಂಟ್ ಆಗಿ. Constructive language classroom has debates and discussion, small group and individual presentation, role play, all of the above. So constructive language classroom ಅಂತ ಹೇಳಿದಾಗ ಅಲ್ಲಿ ಡಿಬೇಟ್ಸ್ ಆ್ಯಂಡ್ ಡಿಸ್ಕಷನ್ ಸಹ ನಡೀತಾ ಹೋಗುತ್ತೆ, ಸ್ಮಾಲ್ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಪ್ರೆಸೆಂಟೇಷನ್ ಸಹ ಬರುತ್ತೆ, ರೋಲ್ ಪ್ಲೇನು ಸಹ ಅಲ್ಲಿ ಪ್ಲೇ ಆಗ್ತಾ ಹೋಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ ಆಲ್ ಆಫ್ ದ above. Is an external skill or technique that students use often consciously to improve their learning ಅಂತ ಕೊಡ್ತಾರೆ. ಅಂದರೆ ಎಕ್ಸ್ಟರ್ನಲ್ ಸ್ಕಿಲ್, ಇಂಟರ್ನಲ್ ಬೇರೆ ಬರುತ್ತೆ, ಎಕ್ಸ್ಟರ್ನಲ್ ಸ್ಕಿಲ್ಸ್ ಬರುತ್ತೆ ಸ್ನೇಹಿತರೆ. ದಟ್ ಸ್ಟೂಡೆಂಟ್ಸ್ ಯೂಸ್ ಆಫನ್ ಕಾನ್ಸಿಷಿಯಸ್ಲಿ ಟು ಇಂಪ್ರೂವ್ ದೇರ್ ಲರ್ನಿಂಗ್ ಅಂತ ಹೇಳಿದ್ರೆ ಲರ್ನಿಂಗ್ ಸ್ಟೈಲ್, ಲರ್ನಿಂಗ್ ಸ್ಟ್ರಾಟಜಿ, ಆಡಿಟರಿ ಲರ್ನರ್, ವಿಜುವಲ್ ಲರ್ನರ್ ಅಂತ ಕೊಟ್ಟಿದ್ರೆ ಆನ್ಸರ್ ಆಪ್ಷನ್ ಬಿ ಲರ್ನಿಂಗ್ ಸ್ಟ್ರಾಟಜಿ. You are likely to remember very well. You are likely to remember very well what is written if you read once you are. ನೋಡಿ ಸ್ನೇಹಿತರೆ, ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಕೈನೆಸ್ಟಿಕ್ ಲರ್ನರ್ ಅಂತಕ್ಕಂಥದ್ದು ಬರಲ್ಲ. ಆಡಿಟರಿ ಲರ್ನರ್ ಅಂತ ಹೇಳಿದ್ರೆ ಆಡಿಟರಿ ಇಂದ ಮೀನ್ಸ್ ಅದು ವಿಡಿಯೋ ಆಡಿಯೋ ಏನು ಯೂಸ್ ಮಾಡ್ತೀವೋ ಸೊ ಅದು ಬರ್ತಾ ಹೋಗುತ್ತೆ. ಮಲ್ಟಿ ಮಾಡೆಲ್ ಲರ್ನರ್ ಅಂದರೆ ಅಲ್ಲಿ ತುಂಬ ಮಾಡೆಲ್ಗಳು ಅಥವಾ ಇಟ್ ಮೀನ್ಸ್ 2-3 ಮೋರ್ ದನ್ ಬರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ ಎ ವಿಜುವಲ್ ಲರ್ನರ್ ಅಂತಕ್ಕಂಥದ್ದು ಆಗುತ್ತೆ. ನೋಡಿ ಇಲ್ಲಿದೆ ಕೈನೆಸ್ಟಿಕ್ ಲರ್ನರ್ಗೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ ಲರ್ನಿಂಗ್ ಬೈ ಎ ಚೈಲ್ಡ್ ಈಸ್ by doing activities, multitasking and engaging in physical activities. ಎಸ್ ನೋಡ್ತಾ ಹೋಗಿ ಆಪ್ಷನ್ ಸಿ ಕೈನೆಸ್ಟಿಕ್ ಲರ್ನರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಯಾವುದಂತ ಹೇಳಿದ್ರೆ ಲರ್ನಿಂಗ್ ಲ್ಯಾಂಗ್ವೇಜ್ ಬೈ ಎ ಚೈಲ್ಡ್, ಒಂದು ಮಗು ಬೈ ಡೂಯಿಂಗ್ ಆಕ್ಟಿವಿಟೀಸ್ನ ಮಾಡಿ ಕಲಿತಕ್ಕಂಥದ್ದಾಗಿರ್ಬೋದು, ಮಲ್ಟಿ ಟಾಸ್ಕಿಂಗ್ ಆಗಿರಬಹುದು ಆ್ಯಂಡ್ ಎಂಗೇಜಿಂಗ್ ಇನ್ ಫಿಸಿಕಲ್ ಆಕ್ಟಿವಿಟೀಸ್ ಏನು ಚಟುವಟಿಕೆಗಳಂತ ಹೇಳ್ತೀವೋ ಸೊ ಅದರಿಂದ ಮಗು ಏನು ಮಾಡುತ್ತೆ ಲ್ಯಾಂಗ್ವೇಜ್ ಕಲಿತಕ್ಕಂಥದ್ದು ಆಗಿರುತ್ತೆ. ಅದನ್ನು ನಾವು ಕೈನೆಸ್ಟಿಕ್ ಲರ್ನರ್ ಅಂತ ಕರಿತೀವಿ. And as a teacher, if you have auditory learners, the strategy you would use ಅಂದರೆ ನೋಡಿ ಇಲ್ಲಿ ಆಡಿಟರಿ ಅಂತ ಕೊಡ್ತಾರೆ ಸ್ನೇಹಿತರೆ. ಆಡಿಟರಿ ಲರ್ನರ್ಸ್ ಅಂತ ಹೇಳಿದ್ರೆ ಬರ್ತಕ್ಕಂಥದ್ದು ವಾಚಿಂಗ್ ಅ ಲಾಟ್ ಆಫ್ ವಿಡಿಯೋಸ್, ಲಿಸನಿಂಗ್ ಟು ಕ್ಯಾಸೆಟ್ಸ್, ರೆಕಾರ್ಡೆಡ್ ಲೆಕ್ಚರ್ಸ್. ಸೊ ಆಡಿಯೋ ಮೀನ್ಸ್ ಅಲ್ಲಿ ವಾಯ್ಸ್ ಬರ್ತಕ್ಕಂಥದ್ದು ಹೌದಲ್ವಾ. ಸೊ ಅಲ್ಲಿ ವಿಡಿಯೋಸ್ ಆಗಿರ್ಬೋದು, ಕ್ಯಾಸೆಟ್ಸ್ಗಳನ್ನ ಕೇಳ್ತಕ್ಕಂಥದ್ದಾಗಿರ್ಬೋದು ಆ್ಯಂಡ್ ರೆಕಾರ್ಡ್ಗಳು ಬರುತ್ತಲ್ವಾ ಸೊ ಅದನ್ನಾಗಿರ್ಬೋದು. ಇದೆಲ್ಲ ನಮಗೆ ಆಡಿಟರಿ ಲರ್ನರ್ಸಲ್ಲಿ ನೋಡ್ತಾ ಹೋಗ್ತೀವಿ. And next, a child has the rewrite class notes to reinforce material he has ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಸಿ ಕೈನೆಸ್ಟಿಕ್ ಮಾಡೆಲಿಟಿ ಅಂತ ಹೇಳ್ತೀವಿ. ಯಾಕಂದರೆ ಎ ಚೈಲ್ಡ್ ಹ್ಯಾಸ್ ಟು ರಿವೈಟ್ ಕ್ಲಾಸ್ ನೋಟ್ಸ್ನ ರಿವೈಟ್ ಮಾಡುತ್ತೆ ಟು ರೈನ್ಫೋರ್ಸ್ ಮೆಟೀರಿಯಲ್. ಅಂದರೆ
ಒಂದು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಹೆಚ್ಚಿಗೆ ರೈನ್ ಫೋರ್ಸ್ ಅಂದರೆ ಒಂದು ಸ್ಟ್ರಾಂಗ್ ಆಗಿ ಇದು ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಮಾಡ್ತಕ್ಕಂಥ ರಿರೈಟ್ ಮಾಡ್ತಕ್ಕಂಥ ಒಂದು ನೋಟ್ಸ್ ಏನಿರುತ್ತೋ ಸೊ ಅದು ಕೈನೆಸ್ಟಿಕ್ ಮಾಡ್ಲೆಟ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಸಿಂಪಲ್ ಇನ್ಸ್ಟ್ರಕ್ಷನ್ ಇನ್ ಇಂಗ್ಲೀಷ್ ಹೆಲ್ಪ್ಸ್ ಟು ಡೆವಲಪ್ ಡ್ಯಾಶ್ ಸ್ಕಿಲ್ ಅಂತ ಕೇಳ್ಕೊಟ್ಟಿದ್ದಾರೆ. ಸಿಂಪಲ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದಾಗ ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಸೊ ನೋಡ್ತಾ ಹೋದರೆ ಈ ಒಂದು ಸ್ಕಿಲ್ಸ್ಗಳು ನೋಡ್ತಾ ಹೋಗ್ತೀವಿ. ಒಟ್ಟು 4 ಸ್ಕಿಲ್ಸ್ಗಳು ಲ್ಯಾಂಗ್ವೇಜಸಲ್ಲಿ, ಅದು ಕನ್ನಡ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು. ಲ್ಯಾಂಗ್ವೇಜ್ ಅಂತ ನೋಡ್ತಾ ಹೋದರೆ ಒಟ್ಟು 4 ಸ್ಕಿಲ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಬಂದು ಲಿಸನಿಂಗ್ ಆಗಿರುತ್ತೆ, ಅದಾದ ನಂತರ ಸ್ಪೀಕಿಂಗು, ಅದಾದ ನಂತರ ರೀಡಿಂಗು, ಅದಾದ ನಂತರ ರೈಟಿಂಗ್. ಒಟ್ಟು 4 ಸ್ಕಿಲ್ಸ್ಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಸಿಂಪಲ್ ಇನ್ಸ್ಟ್ರಕ್ಷನ್ ಅಂತ ಹೇಳೋ ಸ್ನೇಹಿತರೆ, ಸೊ ಆನ್ಸರ್ ಆಪ್ಷನ್ ಎ ಲಿಸನಿಂಗ್ ಆಗಿರುತ್ತೆ. ಯಾಕಂತ ಅಂದರೆ ಅದು ಸಿಂಪಲ್ ಅಂದರೆ ಫಸ್ಟ್ ಒಂದು ಇದಲ್ವಾ. ಸೊ ಫಸ್ಟ್ ಒಂದು ಸ್ಕಿಲ್ಲು ತುಂಬಾ ಸಿಂಪಲ್ ಇನ್ಸ್ಟ್ರಕ್ಷನ್ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಆ ರೀತಿ ಹೋಗ್ತಾ ಹೋಗುತ್ತೆ. ಎ ಚೈಲ್ಡ್ ಫಾಲೋಸ್ ಅ ಸಿಂಪಲ್ ಇನ್ಸ್ಟ್ರಕ್ಷನ್, ಲಿಸನ್ ಆ್ಯಂಡ್ ಡೂ ಇಸ್ ಅನ್ ಆಕ್ಟಿವಿಟಿ ಅಂಡರ್. ಅಂದರೆ ಒಂದು ಮಗು ಸಿಂಪಲ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಏನು ಮಾಡುತ್ತೆ, ಲಿಸನ್ ಮಾಡುತ್ತೆ. ಆ್ಯಂಡ್ ಡೂ ಈಸ್ ಅ ಆಕ್ಟಿವಿಟಿ ಅಂಡರ್ TPR ಅಂಡ್ ಸಜೆಸ್ಟ್ ಪೋಡಿಯಾ ಕಮ್ಯುನಿಕೇಟಿವ್ ಅಪ್ರೋಚ್ ಕಮ್ಯುನಿಟಿ ರಿಲೇಟೆಡ್ ಆಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದರೆ ಆನ್ಸರ್ ಬಂದು ಸ್ನೇಹಿತರೆ ಆಪ್ಷನ್ ಎ TPR ಅಂತ ಹೇಳ್ತೀವಿ. ಬಿಕಾಸ್ TPR ಅಂತ ಹೇಳಿದ್ರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು. ಟೋಟಲ್ ಫಿಸಿಕಲ್ ರೆಸ್ಪಾನ್ಸಿಬಲ್ ಅಂತ ಏನು ಬರುತ್ತೋ ಸೊ ಅದರ ಒಂದು ಅಡಿಯಲ್ಲಿ ಆಕ್ಟಿವಿಟೀಸ್ನ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಶೈಲಾ ಲವ್ಸ್ ಟು ಲಿಸನ್ ಟು ನ್ಯೂಸ್. ಶೈಲಾ ಲವ್ಸ್ ಟು ಲಿಸನ್ ಟು ನ್ಯೂಸ್. ನ್ಯೂಸನ್ನು ಕೇಳೋದಕ್ಕೆ ತುಂಬ ಇಷ್ಟಪಡ್ತಾರೆ. ದಿಸ್ ಟೈಪ್ ಆಫ್ ಲಿಸನಿಂಗ್ ಈಸ್ ಫೇಸ್ ಟು ಫೇಸ್ ಬರುತ್ತಾ, ಡಿಸ್ಟೆನ್ಸ್ ಬಟ್ 2 ways, ಲಿಸನಿಂಗ್ ಫಾರ್ ಪ್ಲೇಜರ್, ಇನ್ಫಾರ್ಮೇಟಿವ್ ಅಂತ ಕೊಟ್ಟಿದ್ದಾರೆ. ಫೇಸ್ ಟು ಫೇಸ್ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇನ್ಫಾರ್ಮೇಟಿವ್ ನ್ಯೂಸ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಅಲ್ಲಿ ಇನ್ಫಾರ್ಮೇಷನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ, ಹೌದಲ್ವಾ. ಸೊ ಡಿಸ್ಟೆನ್ಸ್ ಬಟ್ 2 ways ಬರೋದಿಲ್ಲ. ಆ್ಯಂಡ್ ಲಿಸನಿಂಗ್ ಫಾರ್ ಪ್ಲೇಜರ್ ಲಿಸನ್ ಮಾಡ್ತೀವಿ, ಬಟ್ ಅಲ್ಲಿ ಏನಂದರೆ ನ್ಯೂಸ್ ಅಂತ ಹೇಳಿದಾಗಲಿ ಇನ್ಫಾರ್ಮೇಷನ್ನ ತೊಗೊಳ್ತಕ್ಕಂಥದ್ದಾಗಿರುತ್ತೆ. ಸಮ್ ಎಕ್ಸಾಂಪಲ್ ಫಾರ್ ಆಕ್ಟಿವಿಟೀಸ್ ಆರ್ ಗಿವನ್ ಬಿಲೋ, ದೇ ಹೆಲ್ಪ್ ಅಸ್ ಇನ್ ಡ್ಯಾಶ್ ಸ್ಕಿಲ್. ಅಂದರೆ ಕೆಳಗಡೆ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ದೇ ಹೆಲ್ಪ್ಸ್, ಅವುಗಳು ಯಾವ ಒಂದು ಸ್ಕಿಲ್ನ ಹೆಲ್ಪ್ ಮಾಡುತ್ತೆ ಅಥವಾ ಡೆವಲಪ್ ಮಾಡುತ್ತೆ, ಸ್ಕಿಲ್ನ ಬೆಳೆಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು. ಫಸ್ಟ್ ಬಂದು ಟೀಚರ್ ರೀಡ್ಸ್ ಔಟ್ ಸೆಂಟೆನ್ಸ್ ಆರ್ ವರ್ಡ್ ಆ್ಯಂಡ್ ಗೆಟ್ಸ್ ಟು ಕಂಪ್ಲೀಟ್ ದ ಗ್ರಿಡ್ ಅಂತ ಕೊಟ್ಟಿದ್ದಾರೆ. ಇಲ್ಲೇನಾಗುತ್ತೆ, ಟೀಚರ್ ರೀಡ್ಸ್ ಔಟ್ ಸೆಂಟೆನ್ಸ್ ಆರ್ ವರ್ಡ್ ಅಂದರೆ ಟೀಚರ್ ಓದ್ತಕ್ಕಂಥದ್ದು ಸೆಂಟೆನ್ಸ್ ಅಥವಾ ವರ್ಡ್ ಟು ಗೆಟ್ಸ್ ಟು ಕಂಪ್ಲೀಟ್ ದ ಗ್ರಿಡ್ನ ಕಂಪ್ಲೀಟ್ ಮಾಡಿಸ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಗ್ರಿಡ್ನ ಕಂಪ್ಲೀಟ್ ಮಾಡಿಸ್ತಾರೆ ಅಂತ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಬರೀತಕ್ಕಂಥದ್ದಾಗಿರುತ್ತೆ, ಹೇಳ್ತಕ್ಕಂಥದ್ದಾಗಿರ್ಬೋದು. ಬಟ್ ಇಲ್ಲಿ ಟೀಚರ್ ರೀಡ್ಸ್ ಔಟ್ ಸೆಂಟೆನ್ಸ್ ಅಂತ ಹೇಳಿದಾಗ ಇಲ್ಲಿ ಲಿಸನಿಂಗ್ ಬರುತ್ತೆ ಸ್ನೇಹಿತರೆ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಬಿಂಗೋ ಆಟ ಆಡಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಬಿಂಗೋ ಆಟ ಆಡಬೇಕಂದ್ರೆ ಮಕ್ಳ ಕೈಲಿ ಆಡಿಸ್ಬೇಕಂತ ಅಂದರೆ ಅಲ್ಲಿ ಪೆನ್ನು ಪೇಪರ್ ಮತ್ತು ಇದನ್ನು ತೊಗೊಳ್ದು ಆಡಿಸ್ತಕ್ಕಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ರೈಟಿಂಗ್ ಸಹ ಬರುತ್ತೆ, ಆಯಿತಾ. ರೈಟಿಂಗು ಇಲ್ಲಿ ಲಿಸನಿಂಗ್ ಬಂತು. ಅನೌನ್ಸ್ಮೆಂಟ್ ಇನ್ ರೈಲ್ವೆ ಸ್ಟೇಷನ್ ಅಂದರೆ ರೈಲ್ವೆ ಸ್ಟೇಷನ್ ಅನೌನ್ಸ್ ಮಾಡ್ತಕ್ಕಂಥದ್ದನ್ನ ನಾವು ಏನು ಮಾಡ್ತೀವಿ, ಲಿಸನ್ ಮಾಡ್ತೀವಿ, ಕೇಳಿಸ್ಕೊಳ್ತೀವಿ. ಸೊ ಅವಾಗ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಲಿಸನಿಂಗ್ ಆ್ಯಂಡ್ ರೈಟಿಂಗ್ ಅಂತಕ್ಕಂಥದ್ದು. ಎ ಚೈಲ್ಡ್ ಸ್ಪೀಕ್ ಯೂಸಿಂಗ್ ಕರೆಕ್ಟ್ ಗ್ರಾಮರ್ ಆ್ಯಂಡ್ ಪ್ರೊನೌನ್ಸಿಯೇಷನ್, ಹಿಸ್ ಸ್ಪೀಚ್ ಹ್ಯಾಸ್ ದ ಫೀಚರ್ ಆಫ್ ಅಂತ ಕೊಟ್ಟಿದ್ದಾರೆ. ಒಂದು ಮಗು ಸ್ಪೀಕ್ಸ್ ಯೂಸಿಂಗ್ ಕರೆಕ್ಟ್ ಗ್ರಾಮರ್ ಆ್ಯಂಡ್ ಪ್ರೊನೌನ್ಸಿಯೇಷನ್, ಒಂದು ಕರೆಕ್ಟಾದ ಒಂದು ಗ್ರಾಮರ್ ಮತ್ತು ಪ್ರೊನೌನ್ಸಿಯೇಷನ್ನ ಯೂಸ್ ಮಾಡಿಕೊಂಡು ಸ್ಪೀಚ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದನ್ನು ಫ್ಲೂಯೆನ್ಸಿ ಅಂತೀವ, ಅಕ್ಯುರೆನ್ಸಿ, ಕಾಂಪ್ಲೆಕ್ಸಿಟಿ ಅಥವಾ ಫ್ಲೂಯೆನ್ಸಿ ಆ್ಯಂಡ್ ಅಕ್ಯುರೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ಫ್ಲೂಯೆನ್ಸಿ ಅಂತ ಅಂದರೆ ಒಂದು ನಿರರ್ಗಳತೆಯಾಗಿ ಓದ್ತಕ್ಕಂಥದ್ದು ಮಗು, ಹೌದಾ. ಅಕ್ಯುರೆನ್ಸಿ ಅಂತ ಅಂದರೆ ಅಲ್ಲಿ ಯಾವುದೇ ಒಂದು ಮಿಸ್ಟೇಕ್ಸ್ ಅಥವಾ ಗ್ರಾಮರ್ ಮಿಸ್ಟೇಕ್ಸ್ ಅಥವಾ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಾವು ಅಕ್ಯುರೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಎ ಚೈಲ್ಡ್ ಸ್ಪೀಕ್ಸ್ ಯೂಸಿಂಗ್ ಕರೆಕ್ಟ್ ಗ್ರಾಮರ್ ಆ್ಯಂಡ್ ಪ್ರೊನೌನ್ಸಿಯೇಷನ್ ಅಂತ ಹೇಳಿದರೆ ಸ್ನೇಹಿತರೆ. ಸೊ ಆಪ್ಷನ್ ಬಿ ಅಕ್ಯುರೆನ್ಸಿ ಆಗಿರುತ್ತೆ. ಓಕೆ, ಅಕ್ಯುರೆಸಿ. ರೈಮ್ಸ್, ಚಾಂಟ್ಸ್, ಟೆನ್ನಿಸ್ ಗೇಮ್ ಆ್ಯಂಡ್ ಟಂಗ್ ಟ್ವಿಸ್ಟರ್ಸ್ ಆರ್ ದ ಆಕ್ಟಿವಿಟೀಸ್ ಟು ಡೆವಲಪ್ ರೈಮ್ಸ್. ರೈಮ್ಸ್ ಮೀನ್ಸ್ ಹೇಳ್ತಕ್ಕಂಥದ್ದಾಗಿರುತ್ತೆ. ಚಾಂಟ್ಸು, ಟೆನ್ನಿಸ್ ಗೇಮ್ ಆಡ್ತಕ್ಕಂಥದ್ದು. ಆ್ಯಂಡ್ ಟಂಗ್ ಟ್ವಿಸ್ಟರ್ ಅಂತ ಹೇಳಿದ್ರು ಸಹ ಅದು ಏನಾಗುತ್ತೆ ಸ್ನೇಹಿತರೆ, ಅಲ್ಲಿ ಲಿಸನಿಂಗ್ ಬರೋದಿಲ್ಲ ಆ್ಯಂಡ್ ರೈಟಿಂಗ್ ಬರೋದಿಲ್ಲ, ಹೌದಾ. ರೈಮ್ಸ್ ನಾವು ಹೇಳ್ತೀವಿ ಅಂತ ಹೇಳಿದಾಗ. ಆ್ಯಂಡ್ ನೆಕ್ಸ್ಟ್ ಚಾನ್ಸು, ಟೆನ್ನಿಸ್ ಗೇಮು ಮತ್ತು ಟಂಗ್ ಟ್ವಿಸ್ಟರು ಅಲ್ಲಿ ರೀಡಿಂಗ್ ಬರೋದಿಲ್ಲ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಎ ಸ್ಪೀಕಿಂಗ್ ಆಗಿರುತ್ತೆ. ಯು ರೋಟ್ ಅ ಸ್ಕ್ರಿಪ್ಟ್. ಇನ್ನೊಂದು ಅರ್ಥ ಮಾಡ್ಕೊಳ್ಳೋ, ರೀಡಿಂಗ್ ಅಂತ ಹೇಳಿದ್ರೆ ಒಂದು ಬುಕ್ಸ್ ಇಟ್ಕೊಂಡು ನಾವು ಓದೋದನ್ನ ನಾವು ರೀಡಿಂಗ್ ಅಂತ ಹೇಳ್ತೀವಿ. ಸ್ಪೀಕಿಂಗ್ ಅಂದರೆ ಮಾತಾಡ್ತಕ್ಕಂಥದ್ದು ಅಂತ ಬರುತ್ತೆ ಸ್ನೇಹಿತರೆ. ಯು ರೋಟ್ ಎ ಸ್ಕ್ರಿಪ್ಟ್ ಫಾರ್ ಅ ಶಾರ್ಟ್ ಸ್ಟೋರಿ ಟು ಡೂ ರೋಲ್ ಪ್ಲೇ. ದಿಸ್ ರೋಲ್ ಪ್ಲೇ ಇಸ್ ಕಾಲ್ಡ್, ಅಂದರೆ ಯು ರೋಟ್ ಅ ಸ್ಕ್ರಿಪ್ಟ್, ನೀವು ಒಂದು ಸ್ಕ್ರಿಪ್ಟ್ನ ಬರೀ ಫಾರ್ ಎ ಶಾರ್ಟ್ ಸ್ಟೋರಿ, ಒಂದು ಶಾರ್ಟ್ ಸ್ಟೋರಿಗೋಸ್ಕರ ಒಂದು ರೋಲ್ ಪ್ಲೇನ ಮಾಡಬೇಕನ್ನೋದಕ್ಕೋಸ್ಕರ ಏನು ಮಾಡ್ತೀರಿ, ಒಂದು ಸ್ಕ್ರಿಪ್ಟನ್ನು ಬರೀತೀರಾ. ದಿಸ್ ರೋಲ್ ಪ್ಲೇ ಇಸ್ ಕಾಲ್ಡ್ ಕ್ಯೂರ್ ರೋಲ್ ಪ್ಲೇ, ಟೋಟಲಿ ಕಂಟ್ರೋಲ್ಡ್, ಫ್ರೀ ಆ್ಯಂಡ್ ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸ್ನೇಹಿತರೆ ಆಪ್ಷನ್ ಎ CUED ಕ್ಯೂರ್ ರೋಲ್ ಪ್ಲೇ ಅಂತಕ್ಕಂಥದ್ದು ಆಗಿರುತ್ತೆ.
A child was able to recognize by labels Amul, Coca-Cola, Boost, but not words like black, entrepreneur. His approach to reading is iconic approach, alphabetic approach, phonic approach and none of the above. ಸೊ ಪೋನಿಕ್ ಅಂತ ಹೇಳೋ ಸ್ನೇಹಿತರೆ ಸೌಂಡ್ ಅಂತ ಬರುತ್ತೆ, ಆಲ್ಫಾಬೆಟಿಕ್ ಅಪ್ರೋಚ್ ಬರ್ಬೋದು, ಇಲ್ಲ ಐಕಾನಿಕ್ ಅಪ್ರೋಚ್ ಬರ್ಬೋದು. ಇಲ್ಲಿ ಆನ್ಸರ್ ಆಪ್ಷನ್ ಎ ಐಕಾನಿಕ್. ಯಾಕಂತ ಅಂದರೆ ಎಲ್ಲನೂ ಸಹ ಬಿಗ್ ಲೆಟರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಐಕಾನಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಎ ಐಕಾನಿಕ್ ಅಪ್ರೋಚ್. ನೋಡಿ, ರೆಕಗ್ನೈಸ್ ಬೈ ಲೇಬಲ್ಸ್ ಅಮೂಲ್, ಕೊಕೊಕೋಲಾ, ಬೂಸ್ಟ್ ಬಟ್ ನಾಟ್ ವರ್ಡ್ಸ್ ಲೈಕ್ ಅಂತ ಕೊಟ್ಟಿದ್ದಾರೆ, ಬ್ಲಾಕ್, ಎಂಟರ್ಪ್ರಿನರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಆನ್ಸರ್ ಆಪ್ಷನ್ ಒಂದು ಐಕಾನಿಕ್ ತಗೊಳ್ತೀವಿ. Word-based activities are reading every word, interacting with text and writer, using one's background knowledge, understanding all the words in a text. ವರ್ಡ್ಸ್ನ ನಾವು ಬೇಸ್ ಅಂದರೆ ವರ್ಡ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಅಲ್ಲಿ ಆ್ಯಕ್ಟಿವಿಟೀಸ್ನ ಮಾಡೋದ್ರಿಂದ ಆಗ್ತಕ್ಕಂಥದ್ದೇನು ರೀಡಿಂಗ್ ಎವ್ರಿ ವರ್ಡ್. ಹೌದಾ? ಸೊ ವರ್ಡ್ಗಳನ್ನ ನಾವು ಓದಬಹುದು. ಆ್ಯಂಡ್ ಇಂಟ್ರಾಕ್ಟಿಂಗ್ ವಿತ್ ಟೆಕ್ಸ್ಟ್ ಆ್ಯಂಡ್ ರೈಟರ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವು ಮೇನಾಗಿ ವರ್ಡ್ ಬೇಸ್ಡ್ ಅಂತ ಹೇಳಿರುವಾಗ ಅಲ್ಲಿ ಬರಿತೀವ ಟೆಕ್ಸ್ಟ್ ಮಾಡ್ತೀವ ಅಂತಕ್ಕಂಥದ್ದು ಇಲ್ಲ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ ದ ವರ್ಡ್ಸ್ ಇನ್ ಅ ಟೆಕ್ಸ್ಟ್. ಆನ್ಸರ್ ಆಪ್ಷನ್ 4 ಏನಿದೆಯೋ ಅದಾಗುತ್ತೆ. ಸೊ ಆನ್ಸರ್ ಆಪ್ಷನ್ 1 ಮತ್ತು 4. ರೀಡ್ ದ ವರ್ಡ್ಸ್ onomatopoeia, orchestrostride, ignominious, anathema. Which model of reading are you following? Bottom up model, top down model, interactive model, interactive compensatory model ಅಂತಕ್ಕಂಥದ್ದು. ಆನ್ಸರ್ ಆಪ್ಷನ್ ಎ ಬಾಟಮ್ ಅಪ್ ಮಾಡೆಲ್ ಅಂತಕ್ಕಂಥದ್ದು. ನೆಕ್ಸ್ಟು ಫೇಲ್ಟಿ ರೀಡಿಂಗ್ ಹ್ಯಾಬಿಟ್ಸ್ ಆರ್ reading word by word, vocalization and sub vocalization, regression, all of the above. So answer option D, all of the above. Reading word by word, vocalization and sub vocalization, regression ಎಲ್ಲನೂ ಸಹ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಆಲ್ ಆಫ್ ದ above ಆಗಿರುತ್ತೆ. ರೀಡಿಂಗ್ ಸೆಂಟೆನ್ಸ್ ಆ್ಯಂಡ್ ಪಿಕ್ಚರ್ ಮ್ಯಾಚಿಂಗ್ ಆ್ಯಕ್ಟಿವಿಟಿ ಈಸ್ ಟು ಡೆವಲಪ್. ರೀಡಿಂಗ್ ಸೆಂಟೆನ್ಸ್ ಮಾಡೋದು ಆ್ಯಂಡ್ ಪಿಕ್ಚರ್ ಮ್ಯಾಚ್ ಮಾಡ್ತಕ್ಕಂಥದ್ದು. ಸೊ ಇಲ್ಲೇನಾಗುತ್ತೆ ಸ್ನೇಹಿತರೆ, ರೀಡಿಂಗ್ ಮಾಡ್ತೀವಿ ಅಂತ ಅಂದರೆ ಸೊ ಆನ್ಸರು ಆಪ್ಷನ್ ಎ ಆಗಿರುತ್ತೆ. ರೀಡಿಂಗ್ ಸ್ಕಿಲ್ಲು ಡೆವಲಪ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಸ್ಟೂಡೆಂಟ್ಸ್ ಆರ್ ಟೋಲ್ಡ್ ಅ ಸ್ಟೋರಿ ಬೈ ದ ಟೀಚರ್. ಸ್ಟೂಡೆಂಟ್ಸು ಸ್ಟೋರಿನ ಟೆಲ್ ಮಾಡ್ತಾರೆ. ಶಿ ಗೆಟ್ಸ್ ದೆಮ್ ಟು ರೈಟ್ ಆ್ಯಂಡ್ ಎಂಡಿಂಗ್. ಸೊ ಅದನ್ನು ಶಿ ಗೆಟ್ಸ್ ದೆಮ್ ಟು ರೈಟ್ ಅಂದರೆ ಬರೆಯೋದಕ್ಕೆ ಅವ್ರಿಗೆ ಹೇಳ್ತಕ್ಕಂಥ ಎಂಡಿಂಗ್ ಆ್ಯಂಡ್ ರೈಡ್ ಔಟ್ ಟು ದ ಕ್ಲಾಸ್, ಅದರ ಓದ್ತಕ್ಕಂಥದ್ದು ಸಹ ಆಗಿರುತ್ತೆ ಕ್ಲಾಸಲ್ಲಿ. ದ ಸ್ಕಿಲ್ ಇನ್ವಾಲ್ವ್ಡ್ ಆರ್ ಅಂತ ಕೊಡ್ತಾರೆ. ಅಂದರೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟೋಲ್ಡ್ ಅ ಸ್ಟೋರಿ ಬೈ ದ ಟೀಚರ್. ಸ್ಟೂಡೆಂಟ್ಸ್ ಆರ್ ಟೋಲ್ಡ್ ಅ ಸ್ಟೋರಿ ಬೈ ದ ಟೀಚರ್ ಅಂದರೆ ಟೀಚರಿಂದ ಸ್ಟೋರಿನ ಇಲ್ಲಿ ಟೋಲ್ಡ್ ಮಾಡಿಸ್ತಕ್ಕಂಥ ಸ್ನೇಹಿತರೆ. ಇಲ್ಲಿ ಏನಾಗುತ್ತೆ, ಬೈ ದ ಟೀಚರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹೇಳೋದು, ಸ್ಟೂಡೆಂಟ್ಸ್ ಆರ್ ಟೋಲ್ಡ್ ಅ ಸ್ಟೋರಿ ಬೈ ದ ಟೀಚರ್ ಅಂದರೆ ಟೀಚರು ಸ್ಟೋರಿಯನ್ನು ಹೇಳ್ತಾರೆ. ಅಂದರೆ ಮಕ್ಕಳುಗಳು ಏನು ಮಾಡ್ತಾರೆ, ಲಿಸನಿಂಗ್ ಮಾಡ್ತಾರೆ. ಹೌದಾ? ಮಕ್ಕಳುಗಳು ಲಿಸನಿಂಗ್ ಮಾಡ್ತಾರೆ. ಸೊ ಆ್ಯಂಡ್ ನೆಕ್ಸ್ಟು ಶಿ ಗೆಟ್ಸ್ ದೆಮ್ ಟು ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ರೈಟಿಂಗು ಸಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಆ್ಯಂಡ್ ರೀಡ್ ಔಟ್ ದ ಕ್ಲಾಸ್, ಅಲ್ಲಿ ರೀಡಿಂಗು ಸಹ ಬರುತ್ತೆ. ಸೊ ಇಲ್ಲಿ ಏನಾಯಿತು, ಲಿಸನಿಂಗ್ ಬಂತು, ರೈಟಿಂಗ್ ಬಂತು, ಆ್ಯಂಡ್ ರೀಡಿಂಗ್ ಬಂತು. ಸೊ ಹಾಗಾಗಿ ಆನ್ಸರ್ ಯಾವ್ದು ಬರುತ್ತೆ ನಮಗೆ, ಆಪ್ಷನ್ ಡಿ, ಲಿಸನಿಂಗ್, ರೈಟಿಂಗ್ ಆ್ಯಂಡ್ ರೀಡಿಂಗ್. ದ ಕಾಸ್ ಡಿವೈಸ್ ಯೂಸ್ಡ್ ವೈಲ್ ರೈಟಿಂಗ್ ಈಸ್. ಆನ್ಸರ್ ಆಪ್ಷನ್ ಎ ಫ್ರೇಸ್ ಆಗುತ್ತೆ. ಫ್ರೇಸ್ ಮೀನ್ಸ್ ನುಡಿಗಟ್ಟು, ಪದಗುಚ್ಛ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇದು ಒಂದು ಕೋಯ್ಸ್ ಡಿವೈಸ್ ಆಗಿ ಬರೀತಕ್ಕಂಥ ಒಂದು ಇದರಲ್ಲಿ ಯೂಸ್ ಆಗ್ತಕ್ಕಂಥದ್ದಾಗಿರುತ್ತೆ. In our receptive language skills are speaking about information after listening, using grammatical structure and vocabulary accurately, writing in a variety of styles, listening or reading for information. So receptive language ಅಂತ ಅಂದರೆ ಗ್ರಹಿಸ್ತಕ್ಕಂಥ ಒಂದು ಸಾಮರ್ಥ್ಯ ಅಂತ ಹೇಳ್ತೀವಿ. ಇಲ್ಲಿ ಆಪ್ಷನ್ ಡಿ, ಲಿಸನಿಂಗ್ ಆರ್ ರೀಡಿಂಗ್ ಫಾರ್ ಇನ್ಫಾರ್ಮೇಷನ್. ಸೊ ಇನ್ಫಾರ್ಮೇಷನ್ನ ಆಲಿಸ್ತಕ್ಕಂಥ ಅಥವಾ ಗ್ರಹಿಸ್ತಕ್ಕಂಥದ್ದು, ಅಂದರೆ ನಾಲೆಡ್ಜ್ನ ಪಡ್ಕೊಳ್ತಕ್ಕಂಥದ್ದು ಅಂತ ಆಗಿರುತ್ತೆ. And next, to develop writing skills among students, the teacher must focus on to develop writing skills among students. ಅಂದರೆ ಡೆವಲಪ್ ಮಾಡ್ತಕ್ಕಂಥ ಯಾವುದು, ರೈಟಿಂಗ್ ಸ್ಕಿಲ್ಸ್. ದ ಟೀಚರ್ ಮಸ್ಟ್ ಫೋಕಸ್ ಆನ್ ಯಾವುದ್ರ ಬಗ್ಗೆ ಟೀಚರ್ಸ್ ಫೋಕಸ್ ಮಾಡಬೇಕು, ಗುಡ್ ಹ್ಯಾಂಡ್ ರೈಟಿಂಗ್. ಇಲ್ಲಿ ಕೇಳಿದ್ರೆ ನೀವು ರೈಟಿಂಗ್ ಸ್ಕಿಲ್ಸ್. ಸೊ ರೈಟಿಂಗ್ ಸ್ಕಿಲ್ಸಲ್ಲಿ ಮೇನಾಗಿ ನೋಡ್ತಾ ಹೋದರೆ ಗುಡ್ ಹ್ಯಾಂಡ್ ರೈಟಿಂಗು, ಯೂಸ್ ಆಫ್ ಪಂಕ್ಚುಯೇಷನ್ಸು, ಎಕ್ಸ್ಪ್ರೆಷನ್ ಆಫ್ ಐಡಿಯಾಸು, ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳಿದಾಗ ಸ್ನೇಹಿತರೆ ಬರೀತಕ್ಕಂಥದ್ದಲ್ಲಿ ಎಕ್ಸ್ಪ್ರೆಷನ್ ಆಫ್ ಐಡಿಯಾಸ್ ಬರೋದಿಲ್ಲ.
ಆ್ಯಂಡ್ ಗುಡ್ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಯೂಸ್ ಆಫ್ ಪಂಕ್ಚುಯೇಷನ್ಸು ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಬರುತ್ತೆ. ಆದರೆ ಇಲ್ಲಿ ಹ್ಯಾಂಡ್ ರೈಟಿಂಗು ಮತ್ತು ಯೂಸ್ ಆಫ್ ಪಂಕ್ಚುಯೇಷನ್ ಇದೆಲ್ಲ ಗ್ರಾಮ್ಯಾಟಿಕಲ್ ಆಗಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ಸ್ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಡಿಕ್ಟೇಷನ್ ಡಸ್ ನಾಟ್ ಹೆಲ್ಪ್ ಲರ್ನರ್ಸ್. ಡಿಕ್ಟೇಷನ್ ಅನ್ನೋದು ಯಾವುದು ಕಲಿಸೋದಕ್ಕೆ ಹೆಲ್ಪ್ ಮಾಡೋದಿಲ್ಲ. ಇಂಪ್ರೂವ್ ಸ್ಪೆಲ್ಲಿಂಗ್, ಇಂಪ್ರೂವ್ ಕಾನ್ಸಂಟ್ರೇಷನ್ ಸ್ಪಾನ್, ಇಂಪ್ರೂವ್ ಲಿಸನಿಂಗ್ ಕಾಂಪ್ರೆನ್ಷನ್, ಇಂಪ್ರೂವ್ ರೀಡಿಂಗ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಡಿ ಆಗುತ್ತೆ. ಯಾಕಂದರೆ ರೀಡಿಂಗ್ ಸ್ಕಿಲ್ ಅಂದರೆ ರೀಡ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಡಿಕ್ಟೇಷನ್ ಅಂದಾಗ ಅವ್ರು ಡಿಕ್ಟೇಷನ್ ಮಾಡ್ತಾ ನಾವು ಬರಿತಾ ಹೋಗ್ತೀವಿ. ಸೊ ಬರಿಬೇಕಾದ್ರೆ ಏನಾಗುತ್ತೆ, ಇಂಪ್ರೂವ್ ಸ್ಪೆಲ್ಲಿಂಗ್ ಇಂಪ್ರೂವ್ ಆಗುತ್ತೆ, ಇಂಪ್ರೂವ್ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಏನು ಹೇಳ್ತಾ ಇದ್ದಾರೆ ಅನ್ನೋದು, ಆ್ಯಂಡ್ ಇಂಪ್ರೂವ್ ಲಿಸನಿಂಗ್ ಕಾಂಪ್ರೆನ್ಷನ್ ಆಗುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಡಿ ಇಂಪ್ರೂವ್ ರೀಡಿಂಗ್ ಸ್ಕಿಲ್ ಅಂತಕ್ಕಂಥದ್ದು ಆಗೋದಿಲ್ಲ ಇನ್ ಡಿಕ್ಟೇಷನ್. Reading to decode means to spell and read super specially, recognize words to understand the meaning and replacing long words with symbols ಅಂತ ಕೂಡ. ಡಿಕೋಡ್ ಅಂತ ಅಂದರೆ ಇಲ್ಲಿ ಸಿಂಬಲ್ಸ್ಗಳನ್ನ ಯೂಸ್ ಮಾಡ್ತೀವಿ ಮೇಯ್ನಾಗಿ ನಾವು ನೋಡ್ತಾ ಹೋದಾಗ. ಆ್ಯಂಡ್ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ಸ್ ರೆಕಗ್ನೈಸ್ ವರ್ಡ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್. As a teacher, if you encourage children to read magazines, short story books, newspapers, etc., the type of reading you encourage is ಏನಾಗುತ್ತೆ ಇಲ್ಲಿ, ಎನ್ಕರೇಜ್ ಚಿಲ್ಡ್ರನ್ಸ್ ಟು ರೀಡ್, ಮ್ಯಾಗಝೈನ್ಸ್ನ ರೀಡ್ ಮಾಡೋದು, ಶಾರ್ಟ್ ಸ್ಟೋರಿ ಬುಕ್ಸ್ನ ರೀಡ್ ಮಾಡೋದು, ನ್ಯೂಸ್ ಪೇಪರ್ಸ್ನ ರೀಡ್ ಮಾಡ್ತಾರೆ ಅಂತ ಅಂದರೆ ದ ಟೈಪ್ ಆಫ್ ರೀಡಿಂಗ್ ಯು ಎನ್ಕರೇಜ್, ಯಾವುದನ್ನು ಎನ್ಕರೇಜ್ ಮಾಡ್ತಾರೆ. ಸೊ ಸೈಲೆಂಟಾಗಿ ಓದಬೇಕಾ, ಲೌಡ್ ರೀಡಿಂಗಾ, ಅಥವಾ ಎಕ್ಸ್ಟೆನ್ಸಿವ್ ರೀಡಿಂಗಾ, ಅಥವಾ ಇಂಟೆನ್ಸಿವ್ ರೀಡಿಂಗ್ ಬರುತ್ತಾ. ಸೊ ಲೌಡ್ ರೀಡಿಂಗ್ ಅಂತೂ ಬರೋದೇ ಇಲ್ಲ ಸ್ನೇಹಿತರೆ, ಯಾಕಂದರೆ ಅಕ್ಕಪಕ್ಕ ಚಿಲ್ಡ್ರನ್ಸ್ಗಳಿಗೂ ಸಹ ಡಿಸ್ಟರ್ಬ್ ಆಗುತ್ತೆ ಅಂತಕ್ಕಂಥದ್ದು ಮೇಯ್ನ್ ಆಗಿರುತ್ತೆ. ಆ್ಯಂಡ್ ನಾವು ಆನ್ಸರ್ ನೋಡ್ತಾ ಹೋದರೆ ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೀಡಿಂಗ್ ಯು ಎನ್ಕರೇಜ್, ಯಾವುದಕ್ಕೋಸ್ಕರ ಯಾವೊಂದು ರೀತಿಗೆ ಎನ್ಕರೇಜ್ ಅಂದರೆ ಎಕ್ಸ್ಟೆನ್ಸಿವ್ ರೀಡ್. ಇಂಟೆನ್ಸಿವ್ ರೀಡ್ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಬರೀ ಓದೋದಕ್ಕಷ್ಟೇ ಇದಾಗಿರಲ್ಲ ಇಂಟೆನ್ಸಿವಲ್ಲಿ. ಸೊ ಎಕ್ಸ್ಟೆನ್ಸಿವ್ ಅಂದರೆ ವ್ಯಾಪಕವಾಗಿ, ವಿಶಾಲವಾಗಿ, ಬ್ರಾಡ್ಲಿ ಅಂತ ಏನು ಹೇಳ್ತೀವೋ, ಸೊ ಎಕ್ಸ್ಟೆನ್ಸಿವ್ ಆಗಿ ಓದೋದಕ್ಕೆ ಒಂದು ಎನ್ಕರೇಜನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ದ ಟರ್ಮ್ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನು? ಥಿಂಕ್ ಎಲಾಬ್ರೇಟ್ಲಿ, ಪುಟ್ ಒನ್ ಸೆಲ್ಫ್ ಇನ್ ಎ ಡೇಂಜರಸ್ ಸಿಚುಯೇಷನ್, ಕ್ವಿಕ್ ಕಾಂಟ್ರಿಬ್ಯೂಷನ್ ಆಫ್ ಕ್ರಿಯೇಟಿವ್ ಐಡಿಯಾಸ್, ಕಾಂಟ್ರಿಬ್ಯೂಟ್ ಪಾಸಿಟಿವ್ಲಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸ್ನೇಹಿತರೆ ಕ್ವಿಕ್ ಕಾಂಟ್ರಿಬ್ಯೂಷನ್ ಆಫ್ ಕ್ರಿಯೇಟಿವ್ ಐಡಿಯಾಸ್. ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳಿದ್ರೆ ಕ್ವಿಕ್ ಕಾಂಟ್ರಿಬ್ಯೂಷನ್ ಆಫ್ ಕ್ರಿಯೇಟಿವ್ ಐಡಿಯಾಸ್ ಅಂತಕ್ಕಂಥದ್ದು ಆಗಿರುತ್ತೆ, ಕ್ರಿಯೇಟಿವ್ ಆಗಿ ಥಿಂಕಿಂಗ್ ಮಾಡ್ತಕ್ಕಂಥದ್ದು. ದ ಟೀಚರ್ ಇನ್ ಎ ಹೆಟ್ರೋಜಿನಿಯಸ್ ಕ್ಲಾಸ್ ರೂಮ್ ಆಫನ್ ನೀಡ್ಸ್ ಟು ಸ್ಕಾಫೋಲ್ಡ್ ದ ಸ್ಟೂಡೆಂಟ್ಸ್. ದ ಟರ್ಮ್ ಸ್ಕಾಫೋಲ್ಡಿಂಗ್ ಮೀನ್ ಅಂದರೆ ಸ್ಕಾಫೋಲ್ಡಿಂಗ್ ಅಂತಕ್ಕಂಥ ಒಂದು ಮೀನಿಂಗ್ ಏನು ಬರುತ್ತೆ, ಯೂಸ್ ಅಬೆಸಿವ್ ಲ್ಯಾಂಗ್ವೇಜ್, ಪ್ರೊವೈಡ್ ಪ್ಯಾಸಿವ್ ಸಪೋರ್ಟ್, ಗಿವ್ ಡ್ರಿಲ್ಲಿಂಗ್ ವರ್ಕ್, ಎಕ್ಸ್ಪ್ಲೈನ್ ಕಂಟಿನ್ಯೂಸ್ಲಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆನ್ಸರ್ ಬಂದು ಪ್ರೊವೈಡ್ ಪ್ಯಾಸಿವ್ ಸಪೋರ್ಟ್ ಅಂತಕ್ಕಂಥದ್ದು ಆಗಿರುತ್ತೆ. ವಾಟ್ ಈಸ್ ದ ಇನಿಷಿಯಲ್ ಸ್ಕಿಲ್ ಫಾರ್ ಅಕ್ವೈರಿಂಗ್ ಎನಿ ಲ್ಯಾಂಗ್ವೇಜ್? ಯಾವುದೋ ಒಂದು ಲ್ಯಾಂಗ್ವೇಜ್ನ ಅಕ್ವೈರ್ ಮಾಡಬೇಕಂದ್ರೆ ಫಸ್ಟ್ ನಾವು ಯೂಸ್ ಮಾಡ್ತಕ್ಕಂಥದ್ದು ಯಾವ ಸ್ಕಿಲ್ಲು? ಲಿಸನಿಂಗ್ ಆಗಿರುತ್ತೆ ಸ್ನೇಹಿತರೆ. ಫಸ್ಟ್ ಒನ್ ಆನ್ಸರು ಆಪ್ಷನ್ ಡಿ. ಆ್ಯಂಡ್ ಅದಾದ ನಂತರ ಸೆಕೆಂಡ್ ಸ್ಪೀಕಿಂಗು, ಥರ್ಡ್ ಬಂದು ರೀಡಿಂಗ್ ಆಗಿರುತ್ತೆ, ಫೋರ್ತ್ ಬಂದು ರೈಟಿಂಗ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ, ಲಿಸನಿಂಗ್, ಆಲಿಸುವಿಕೆ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ಇನ್ ಅ ಲ್ಯಾಂಗ್ವೇಜ್ ಈಸ್ ಫೋನೆಮ್, ವರ್ಡ್, ಸಿಂಟೆಕ್ಸ್, ಮಾರ್ಫಿನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಸ್ಮಾಲೆಸ್ಟ್ ಯೂನಿಟ್ ಆಫ್ ಮೀನಿಂಗ್ ಇನ್ ಲ್ಯಾಂಗ್ವೇಜನ್ನು ಮೀನಿಂಗ್ನ ಅಳಿತಕ್ಕಂಥ ಸ್ಮಾಲೆಸ್ಟ್ ಯೂನಿಟ್ ಯಾವುದಂತ ಅಂದರೆ ಮಾರ್ಫಿನ್, ಆಪ್ಷನ್ ಡಿ. ಆ್ಯಂಡ್ ಒನ್ ಮೋರ್ ಬರುತ್ತೆ ಸ್ನೇಹಿತರೆ, ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸ್ಪೀಚ್ ಸೌಂಡ್ ಬರುತ್ತೆ. ಓಕೆ, ಸ್ಪೀಚ್ ಸೌಂಡ್ಗೆ ಫೋನೆಮ್ ಬರುತ್ತೆ. ಆ್ಯಂಡ್ ಯೂನಿಟ್ ಆಫ್ ಮೀನಿಂಗ್ನ ಅಳಿತಕ್ಕಂಥದ್ದು ಮಾರ್ಫಿನ್ ಆಗಿರುತ್ತೆ. ಚಿಲ್ಡ್ರನ್ ಲರ್ನ್ ಮೋರ್ ಎಫೆಕ್ಟಿವ್ಲಿ ವೆನ್ ದೇ ಸಿ ಆ್ಯಂಡ್ ಟಚ್ ಆಬ್ಜೆಕ್ಟ್ಸ್. ಮಕ್ಕಳುಗಳು ಒಂದು ಇದನ್ನ ಮುಟ್ಟಿ ಮತ್ತು ನೋಡಿ ಅದನ್ನು ಒಂದು ಫೀಲ್ ಮಾಡಿ ಎಫೆಕ್ಟಿವ್ ಆಗಿ ಕಲಿತಾರೆ ಅಂತ ಹೇಳಿದ್ರೆ ಏನಾಗುತ್ತೆ, ಲರ್ನಿಂಗ್ ಬೈ ಎಕ್ಸ್ಪೀರಿಯನ್ಸಿಂಗ್ ಆಗಿರುತ್ತೆ. ಆಪ್ಷನ್ ಬಿ, ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥದ್ದು, ಮುಟ್ಟಿ ಅದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಕಲಿತಕ್ಕಂಥದ್ದಾಗಿರುತ್ತೆ. ವಿಚ್ ಒನ್ ಆಫ್ ದೀಸ್ ಇಸ್ ನಾಟ್ ಅ ಪ್ರಿನ್ಸಿಪಲ್ ಆಫ್ ಲರ್ನಿಂಗ್ ಅ ಲ್ಯಾಂಗ್ವೇಜ್? ಇದರಲ್ಲಿ ಯಾವುದು ಲ್ಯಾಂಗ್ವೇಜ್ ಲರ್ನಿಂಗ್ನ ಒಂದು ಪ್ರಿನ್ಸಿಪಲ್ ಆಗಿರೋದಿಲ್ಲ. ಬಿಲ್ಡ್ ಬ್ಯಾಕ್ಗ್ರೌಂಡ್ ನಾಲೆಡ್ಜ್, ಕ್ರಿಯೇಟ್ ಆ್ಯನ್ ಎನ್ವಿರಾನ್ಮೆಂಟ್, ಎನ್ರಿಚ್ ದ ವೊಕ್ಯಾಬ್ಯುಲರಿ, ಯೂಸ್ ಹೈ ಸೌಂಡಿಂಗ್ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಸ್ನೇಹಿತರೆ ಆಪ್ಷನ್ ಡಿ, ಯೂಸ್ ಹೈ ಸೌಂಡ್ ವರ್ಡ್ಸ್ ಅಂತಕ್ಕಂಥದ್ದು ಇದೊಂದು ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥದ್ದು ಅಲ್ಲ. ಟೀಚಿಂಗ್ ಎ ನ್ಯೂ ಲ್ಯಾಂಗ್ವೇಜ್ ವಿತ್ ದ ಹೆಲ್ಪ್ ಆಫ್ ಮದರ್ ಟಂಗ್. ಟೀಚಿಂಗ್ ಎ ನ್ಯೂ ಲ್ಯಾಂಗ್ವೇಜ್, ಒಂದು ಹೊಸ ಲ್ಯಾಂಗ್ವೇಜ್ನ ನಾವು ಕಲಿತೀವಿ ವಿತ್ ದ ಹೆಲ್ಪ್ ಆಫ್ ಮದರ್ ಟಂಗ್. ಮದರ್ ಟಂಗ್ ಏನು ನಮಗೆ ಬರ್ತಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಒಂದು ಹೊಸ ಲ್ಯಾಂಗ್ವೇಜ್ನ ನಾವೇನು ಮಾಡ್ತೀವಿ, ಟೀಚಿಂಗ್ ಎ ನ್ಯೂ ಲ್ಯಾಂಗ್ವೇಜ್ ಅಂದರೆ ಮತ್ತೊಂದು ಲ್ಯಾಂಗ್ವೇಜ್ ಬಗ್ಗೆ ಟೀಚ್ ಮಾಡ್ತಕ್ಕಂಥದ್ದು. ಹೌದಾ, ನಮಗೆ ಗೊತ್ತಿರ್ತಕ್ಕಂಥ ಮದರ್ ಟಂಗ್ನ ಯೂಸ್ ಮಾಡ್ಕೊಂಡು ಜೊತೆಗೆ ವಿತ್ ಅಂತ ಕೊಟ್ಟಿದ್ದಾರೆ, ವಿತ್ ದ ಹೆಲ್ಪ್ ಆಫ್, ಅದ್ರ ಜೊತೆ ಹೆಲ್ಪ್ ಮಾಡಿಕೊಂಡು ಒಂದು ಹೊಸ ನ್ಯೂ ಲ್ಯಾಂಗ್ವೇಜ್ ಬಗ್ಗೆ ಟೀಚ್ ಮಾಡ್ತಕ್ಕಂಥದ್ದು. ಡೈರೆಕ್ಟು, ಟ್ರಾನ್ಸ್ಲೇಷನು, ಬೈಲ್ಯಾಂಗ್ವೇಜ್ ಮೆಥಡು, ಡಿಡಕ್ಟಿವ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸಿ, ಬೈಲ್ಯಾಂಗ್ವೇಜ್. ಅಲ್ಲಿ ಎರಡು ಬರುತ್ತೆ, ನ್ಯೂ ಲ್ಯಾಂಗ್ವೇಜ್ ಪ್ಲಸ್ ಮದರ್ ಟಂಗ್ ಎರಡು ಸೇರಿಸಿ ಮಾಡ್ತಕ್ಕಂಥದ್ದು ಬೈಲ್ಯಾಂಗ್ವೇಜ್ ಮೆಥಡ್ ಅಂತಕ್ಕಂಥದ್ದು.
ಕನ್ಸಿಡರಿಂಗ್ ದ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಸೆಡ್ ಟು ಬಿ ದ ಡ್ಯಾಶ್ ಟು ದ ವರ್ಡ್ ಅಂತ ಕೊಟ್ಟಿದ್ದಾರೆ. ಕನ್ಸಿಡರಿಂಗ್ ದ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ನ ಕನ್ಸಿಡರ್ ಮಾಡಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ಸೆಡ್ ಟು ಬಿ ದ ಡ್ಯಾಶ್ ಟು ದ ವರ್ಡ್. ಅಂದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ವಿನ್ ಟು ದ ವರ್ಡ್. ಓಕೆ, ಸೊ ವಿನ್ ಟು ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಮಾಡೆಲ್ ಬರಲ್ಲ, ಚಾಂಪಿಯನು, ಸ್ಟೆಪ್ಪಿಂಗ್ ಸ್ಟೋನ್ಸ್ ಎಲ್ಲ ವಿಂಡೋ ಅಂತ ಹೇಳ್ತೀವಿ. ಇನ್ ಎ ಕಾನ್ವರ್ಸೇಷನ್ ದ ಲಿಸ್ನರ್ ಕ್ಯಾನ್ ಕಾಂಪ್ರೈಂಡ್ the context, the purpose, the intention of the speaker, all of the above. In the conversation the listener can comprehend, and the listener ಏನು ಬರ್ತಾರೋ ಸೊ ಅವ್ರಿಗೆ ಸಂಬಂಧಪಟ್ಟಂತೆ the context, the purpose, the intention of the speaker, all of the above ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಡಿ, all of the above ಆಗಿರುತ್ತೆ. ಓಕೆ, ಕನ್ವರ್ಸೇಷನ್ ಮಾಡಬೇಕಾದ್ರೆ ಟೀಚರ್ ಹೋಲ್ಡಿಂಗ್ ಅ ಬುಕ್, ದಿಸ್ ಇಸ್ ಅ ಬುಕ್. Okay, teacher, this is a book. Pupils, this is a book. So this is used in the pattern practice drill is called imitation drill. Option A, imitate ಮಾಡ್ತಕ್ಕಂಥದ್ದಾಗಿರುತ್ತೆ. The main aim or aims of teaching is ಅಥವಾ ಆರ್ ಅಂತ ಕೂಡ ಮೇನ್ ಟೀಚಿಂಗ್ನ ಒಂದು ಮೇನ್ ಏಮ್ ಅಥವಾ ಏಮ್ಸ್ ಯಾವುದು? ability to understand speakers language, ability to express fluently in writing and speech, ability to develop creative skills, all of the above. ಎಸ್ ಆನ್ಸರ್ ಅಫ್ಕೋರ್ಸ್ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ, ಆಲ್ ಆಫ್ ದ ಎಬೋ ಅಂತ ಹೇಳಿದಾಗ ಇಲ್ಲಿ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಸ್ಪೀಕರ್ ಲ್ಯಾಂಗ್ವೇಜ್ ಆಗಿರ್ಬೋದು, ಆ್ಯಂಡ್ ಎಬಿಲಿಟಿ ಟು ಎಕ್ಸ್ಪ್ರೆಸ್ ಫ್ಲೂಯೆಂಟಿ ಇನ್ ರೈಟಿಂಗ್ ಆ್ಯಂಡ್ ಸ್ಪೀಚ್ ಮತ್ತು ರೈಟಿಂಗಲ್ಲಿ ಫ್ಲೂಯೆಂಟಿ ಇರಬೇಕು, ಆ್ಯಂಡ್ ಎಬಿಲಿಟಿ ಟು ಡೆವಲಪ್ ಕ್ರಿಯೇಟಿವ್ ಸ್ಕಿಲ್ಸ್ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ. ಇನ್ ಇಂಡಿಯಾ ಇಂಗ್ಲೀಷ್ ಇಸ್ ನಾಟ್ ಯೂಸ್ಡ್ ಆಸ್ ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತೀವಿ ಸ್ನೇಹಿತರೆ, ಇಂಟರ್ನ್ಯಾಷನಲ್ ಲಿಂಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಲೈಬ್ರರಿ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡ್ತೀವಿ, ಬಟ್ ಫಾರಿನ್ ಲ್ಯಾಂಗ್ವೇಜ್ ಅಂತ ಇಂಡಿಯಾದಲ್ಲಿ ಎಲ್ಲೂ ಸಹ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಇಂಡಿಯಾ ಇಂಗ್ಲೀಷ್ ಇಸ್ ನಾಟ್ ಯೂಸ್ ಟು ಫಾರಿನ್ ಲ್ಯಾಂಗ್ವೇಜ್, ಇದನ್ನ ಫಾರಿನ್ ಲ್ಯಾಂಗ್ವೇಜ್ ಆಗಿ ಕನ್ಸಿಡರ್ ಮಾಡೋದಿಲ್ಲ, ಯೂಸ್ ಮಾಡೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. The regional varieties of language are called, register, dialects, vocabulary, received pronunciation ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಡೈಲೆಕ್ಟ್ಸ್ ಅಂತಕ್ಕಂಥದ್ದಾಗಿರುತ್ತೆ. A teacher taught students about auxiliary words. These verbs are teacher taught student about, and auxiliary verbs ಬಗ್ಗೆ ಟೀಚರ್ ಮಾತಾಡೋದಕ್ಕೆ ಹೇಳ್ತಾರೆ. These verbs are structural words, vocabulary words, content words and praise ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ, praises ಅಂತ ಕೊಟ್ಟಿದ್ದಾರೆ. ಹೇಸ್ ಆನ್ಸರ್ ಬಂದು ಆಪ್ಷನ್ ಇಸ್ ಸ್ಟ್ರಕ್ಚರಲ್ ವರ್ಡ್ಸ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸ್ಟ್ರಕ್ಚರಲ್ ವರ್ಡ್ಸ್ ಅಲ್ಲಿ ಬರುತ್ತೆ. ಆಕ್ಸಿಲರಿ ವರ್ಡ್ಸ್ ಅಂದರೆ ಇಟ್ ಮೀನ್ಸ್ ಒಂದು ಸೆಂಟೆನ್ಸ್ನ ಸ್ಟ್ರಕ್ಚರ್ ಮಾಡ್ತಕ್ಕಂಥದ್ದು. ಆಕ್ಸಿಲರಿ ವರ್ಬ್ಸ್ ಆಗಿರ್ಬೋದು, ಅಥವಾ ಕಂಜಕ್ಷನ್ ಆಗಿರ್ಬೋದು, ಪ್ರಿಪೋಸಿಷನ್ ಆಗಿರ್ಬೋದು, ಪ್ರೊನೌನ್ಸ್ ಆಗಿರ್ಬೋದು, ಡಿಟರ್ಮೈನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಸ್ಟ್ರಕ್ಚರಲ್ ವರ್ಡ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದ ಸ್ನೇಹಿತರೆ, ಶಿ ಬ್ರಾಕ್ ಡೌನ್ ವೆನ್ ಶಿ ಹರ್ಡ್ ದ ನ್ಯೂಸ್ ಆಫ್ ಹರ್ ಫಾದರ್ಸ್ ಡೆತ್. ಇಲ್ಲಿ ಬ್ರಾಕ್ ಡೌನ್ ಕರೆಸ್ಪಾಂಡ್ಸ್ ಟು ಯಾವುದಕ್ಕೆ ಬರುತ್ತೆ? ಬ್ರಾಕ್ ಡೌನ್ ಅಂತಕ್ಕಂಥದ್ದು ಲೆಕ್ಸಿಕಲ್ ವರ್ಡ್, ಆಪ್ಷನ್ ಎ. And next to the smallest unit of language that contains meaning is called, ಆಲ್ರೆಡಿ ಹೇಳಿದೆ ಸ್ನೇಹಿತರೆ ನಿಮಗೆ, ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ಮೀನಿಂಗ್ ಅಲ್ಲಿ ಬರ್ತಕ್ಕಂಥದ್ದು ಮಾರ್ಫಿನ್, ಆಪ್ಷನ್ ಎ ಮಾರ್ಫಿನ್ ಆಗಿರುತ್ತೆ. ಸೊ ಫೋನೇಮ್ ಅಂತಕ್ಕಂಥದ್ದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಬರುತ್ತೆ, ಸ್ಪೀಚ್ ಅಂತ ಏನು ಮಾಡ್ತೀವೋ, ಸೊ ಸ್ಪೀಚ್ ವರ್ಡ್ಸ್ ಅಲ್ಲಿ ಬರ್ತಕ್ಕಂಥದ್ದು ಫೋನೇಮ್ ಆಗಿರ್ತಕ್ಕಂಥದ್ದು. ಸೊ ಮಾರ್ಫಿಮ್ ಅಂತಕ್ಕಂಥದ್ದು ಸ್ಮಾಲೆಸ್ಟ್ ಯೂನಿಟ್ ಆಫ್ ಲ್ಯಾಂಗ್ವೇಜ್ ದಟ್ ಕಂಟೈನ್ಸ್ ಮೀನಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ.